ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಈ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೇಳಿದ ಆದಮೇಲೆ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ. ಹಾಗಾಗಿ ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಮರಿದೆ ಒಂದು ಲೈಕನ್ನು ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ. ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಒಂದು ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದಾರೆ. ನಾವೀಗಾಗಲೇ 11ನೇ ಕಂತುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡಿದ್ದೇವೆ. ಆ್ಯಂಡ್ ಈಗ ನೆಕ್ಸ್ಟ್ ನಾವು 12ನೇ ಕಂತು ಹಣ ಆ್ಯಂಡ್ ಹಾಗೇನೂ ಸಹ 13ನೇ ಕಂತು ಹಣ ಆದರೆ ಬಿಡುಗಡೆ ಮಾಡಬೇಕು. ಇಲ್ಲಿ ನೀವು ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ರಿ 12ನೇ ಕಂತು ಹಣ ಯಾವಾಗ ಬರುತ್ತೆ, 13ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮಲ್ಲೂ ಸಾಕಷ್ಟು ಕನ್ಫ್ಯೂಷನ್ ಆದರೆ ಇತ್ತು. ಬಟ್ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಒಂದು ಉತ್ತರನ ಕೊಟ್ಟಿದ್ದಾರೆ. 12ನೇ ಕಂತು ಹಣ ಆ್ಯಂಡ್ ಹಾಗೇನು 13ನೇ ಕಂತು ಹಣ ಒಟ್ಟಿಗೆ ಜಮಾ ಮಾಡೋದಕ್ಕೆ ನಾವು ಈಗಾಗಲೇ CM ಸಿದ್ದರಾಮಯ್ಯ ಸರ್ ಅವ್ರ ಜೊತೆ ಮಾತನಾಡಿದ್ವಿ. ಅದನ್ನು ನಾವು ಒಂದು ವಾರದೊಳಗಡೆ 12ನೇ ಕಂತು ಹಣ ಆ್ಯಂಡ್ ಹಾಗೇನು 13ನೇ ಕಂತು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಗುಡ್ ನ್ಯೂಸನ್ನು ಕೊಟ್ಟಿರೋದು. ನಿಮಗೆ ನೋಡಿ, 12ನೇ ಕಂತು ಹಣ ಆ್ಯಂಡ್ ಹಾಗೇನು 13ನೇ ಕಂತು ಹಣ ಒಟ್ಟಿಗೆ ಜಮಾ ಆಗುತ್ತೆ. ಅಂದರೆ ನಿಮಗೆ ಜುಲೈ ತಿಂಗಳ ಹಣ ಆ್ಯಂಡ್ ಹಾಗೇನು ಸಹ ಆಗಸ್ಟ್ ತಿಂಗಳ ಹಣ ನಿಮಗೆ ಇನ್ನು ಒಂದು ವಾರದೊಳಗಡೆ ಬಿಡುಗಡೆ ಮಾಡ್ತೀವಿ, ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂಥದ್ದು. ನೋಡಿ, ಮೊದಲಿಗೆ 12ನೇ ಕಂತು ಹಣ ಬಂದು ಆಗಸ್ಟ್ 25ನೇ ತಾರೀಕು ಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಕಡೆ ಹೇಳಿದರು. ಬಟ್ ಇದೀಗ ಏನು ಹೇಳ್ತಿದ್ದಾರೆ ಅಂತ ಅಂದರೆ ನಾವು ಈಗಾಗಲೇ CM ಸಿದ್ದರಾಮಯ್ಯ ಸರ್ ಅವ್ರ ಜೊತೆ ಮಾತನಾಡಿದ್ದೀವಿ. 12ನೇ ಕಂತು ಹಣ ಆ್ಯಂಡ್ ಹಾಗೇನು 13ನೇ ಕಂತು ಹಣ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಒಂದು ಅಪ್ಡೇಟನ್ನು ತಿಳಿಸ್ಕೊಟ್ಟಿರೋದು. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ನೀವು ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಬೇಕು. ನಿಮಗೆ 2 ತಿಂಗಳ ಹಣನೂ ಸಹ ಒಟ್ಟಿಗೆ ಬರುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ. ಈಗ ಒಂದು ವಾರದೊಳಗಡೆ ಅಂತ ಹೇಳಿದರೆ ಅಂತ ಅಂದರೆ ಒಂದು ವಾರದಿಂದ 10 ದಿನಗಳ ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 12ನೇ ಕಂತು ಹಣ ಆ್ಯಂಡ್ ಹಾಗೇನು 13ನೇ ಕಂತು ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹಾಗೇನು ನಾನು ಈವ್ನಿಂಗ್ ಒಂದು ವಿಡಿಯೋನ ಮಾಡಿದಾಗ ಅಲ್ಲಿ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಅಂತ ಹೇಳಿದ್ದೆ, 12ನೇ ಕಂತು ಹಣ ನಿಮಗೆ ಬಂದಿದೆಯಾ ಅಂತ ಹೇಳಿಬಿಟ್ಟು. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಎಲ್ಲ ಒಂದು ಫಲಾನುಭವಿಗಳು ಮ್ಯಾಕ್ಸಿಮಮ್ ನಮಗೆ 12ನೇ ಕಂತು ಹಣ ಬಂದಿಲ್ಲ ಅಂತ ಹೇಳ್ತಿದ್ರು. ಇನ್ನೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ 12ನೇ ಕಂತು ಹಣ 13ನೇ ಕಂತು ಹಣ ಒಟ್ಟಿಗೆ ಜಮಾ ಆಗುತ್ತೆ. ಅದನ್ನು ಒಂದು ವಾರದೊಳಗಡೆ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಈ ಒಂದು ನ್ಯೂಸ್ ಕೇಳಿದ ಆದಮೇಲೆ ನಿಮಗೆ ಎಷ್ಟು ಖುಷಿ ಅಂತ ಅನಿಸ್ತು ಆ್ಯಂಡ್ ಹಾಗೇನು ಸಹ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಆ್ಯಂಡ್ ಸಾಧ್ಯವಾದರೆ ಇವತ್ತಿನ ಈ ವಿಡಿಯೋ ಯಾವ ಜಿಲ್ಲೆಯಿಂದ ನೋಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನಾನು ಎಲ್ಲ ಥರದ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ತರ್ತಿರ್ತೀನಿ.